ಯೂಟರ್ನ್ ರಾಜ್ಯ ಸರ್ಕಾರದ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಡಿಸೆಂಬರ್ 10ರಿಂದ ಡಿಸೆಂಬರ್ 16ರವರೆಗೆ ಉಡುಪಿಯಿಂದ ಬೆಳಗಾವಿಗೆ ಅಂಬೇಡ್ಕರ್ ಜಾಥಾ ನಡೆಯಲಿದೆ ಎಂದು ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಆರ್ ಭಾಸ್ಕರ್ ಪ್ರಸಾದ್ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಆರಂಭದಲ್ಲಿ ನೀಡಿದ ಎಲ್ಲ ಭರವಸೆಗಳನ್ನು ಯೂಟರ್ನ್ ಹೊಡೆದಿದ್ದು ಈ ಮಾನಕಿಡಿ ಅಸಹಾಯಕ, ನಂಬಿಕೆ ದ್ರೋಹಿ ಸರ್ಕಾರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಈ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾವನ್ನು ಆಯೋಜಿಸಲಾಗುತ್ತಿದೆ. ಸರ್ಕಾರವು ದಲಿತರ, ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮೀಸಲಾಗಿದ್ದ ಅನುದಾನವನ್ನು ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ್ದಾರೆ. ಉಡುಪಿಯ ಎಸ್ಪಿ ಅವರು ಈ ಕಾರ್ಯಕ್ರಮಕ್ಕೆ ನಾನು ಅನುಮತಿ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಎಡಿಜಿಪಿ ಅವರು ಏನ್ ಮಾಡ್ತಿದ್ದಾರೆ, ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ. ಆ ನಿಯಮಗಳ ಅಡಿನಲ್ಲಿ ಅವರು ಹೇಳಬೇಕು ಯಾಕೆ ನಾನು ಇದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ, ಅಥವಾ ನಿಯಮಗಳ ಅನುಸಾರವಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾನೂನು ಯಾವುದೇ ವೈಯಕ್ತಿಕವಾದಂತಹ ಸೊತ್ತಲ್ಲ. ನಾನು ಕೊಡಲ್ಲ ಅಂತ ಎಸ್ಪಿ ಅವ್ರಿಗೆ ಹೇಳಕ್ಕಾಗಲ್ಲ. ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕಾನೂನು ಯಾವ ಅವಕಾಶ ಇಲ್ಲ ಏನು ಅಂತ ನಾವು ಅವ್ರಿಗೆ ಹೇಳ್ಬೇಕಾಗ್ತದೆ. ಮತ್ತೆ ನಮ್ಮ ಕಾರ್ಯಕರ್ತರು ಅವ್ರ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಎಡಿಜಿಪಿ ಅವರಿಂದ ನೀವು ಆದೇಶ ಮಾಡ್ಕೊಂಡು ಬನ್ನಿ, ಅವರು ಸುಮ್ಮನೆ ಸೂಚಿಸಿದ್ದಾರೆ, ಆದೇಶ ಮಾಡಿಲ್ಲ ಅಂತ. ಸೊ ಎಡಿಜಿಪಿ ಅವರು IPS ಆಫೀಸರ್ ಇರ್ತಾರೆ, ಇವರು ಕೂಡ ಎಸ್ಪಿ ಅವರು IPS ಆಫೀಸರ್ ಇರ್ತಾರೆ. ಇವ್ರಿಗೆ ಅರ್ಥ ಆಗ್ಬೇಕು, ಎಡಿಜಿಪಿ ಅವರಿಗೆ ಅವ್ರು ಕೊಟ್ಟಂತಹ ಪತ್ರಕ್ಕೆ ವಾಪಸ್ ಉತ್ತರ ಬರೀಬೇಕು ಅಂತ. ಏನು ಅಂತಂದ್ರೆ, ನೀವು ನಮಗೆ ಆದೇಶ ಮಾಡಿದ್ದು ಪೂರ್ಣವಾಗಿಲ್ಲ, ಅಪೂರ್ಣವಾಗಿದೆ. ನೀವು ನಮಗೆ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಸೂಚಿಸಿದ್ದೀರಿ, ನೀವು ನಮ್ಗೆ ಆದೇಶ ಮಾಡಿದ್ದ ಇವರು ಅವರು ಪತ್ರ ಬರೀಬೇಕು. ನಮ್ಮನ್ನು ಕೇಳ್ತಾರೆ ಆದೇಶ ಪತ್ರ ಇಸ್ಕೊಂಡ್ಬಂದು